अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर। जल्द ही होंगी PSI भर्ती की दोबारा परीक्षा। होम मिनिस्टर आरग ज्ञानेंद्र का बयान। बेंगलुरु में 545 PSI स्कैंडल मामले पर बात करते हुए आरग ज्ञानेंद्र ने कहा कि पैसों से अहदों को लेना छोड़ दे। PSI भर्ती में गैरकानूनी तरीके से एग्जाम चलाई गई थी, जिस पर मास्टरमाइंड सहित कई आरोपी अब CID की गिरफ्त में हैं। इसी को लेकर उन्होंने कहा कि ऐसे गलत तरीके को रोकने के लिए सरकार को और कड़े नियम लागू करने होंगे, जिससे मेहनत करने वालों के लिए ऐसा मौका हाथ से न जाए। मेहनत करके PSI परीक्षा देने वालों के साथ नाइंसाफी ना हो, इसीलिए दोबारा बहुत ही जल्द परीक्षा चलाकर ईमानदारी युवाओं के साथ इंसाफ करेगी सरकार, कहा होम मिनिस्टर आरग ज्ञानेंद्र ने। कर्नाटक राज्य सरकार ನಡೆಸಿರತಕ್ಕಂತ ಪೊಲೀಸ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ನಲ್ಲಿ ಯಾರು ಅಪಾದಿತರು ಅಂತ ಹೇಳಿ ಆಗಿತ್ತು ಅಂತ ದಿವ್ಯ ಹಾಗರಿಗಿಯವರನ್ನ ಮತ್ತು ಅವರ ಜೊತೆಗೆ ಅರ್ಚನಾ ಮತ್ತೊಬ್ಬ ಸದ್ದಾಮ್ ಅನ್ನುವಂಥ ಅವರ ಡ್ರೈವರು, ಸುರೇಶ್ ಕಾಳಿದಾಸ್ ಅನ್ನುವಂಥ ಸಹಾಯಕರು ಹಾಗೂ ಸುನಂದ ಅಂತ ಹೇಳಿ ಕೆಲಸದವರು, ಇವರಿಷ್ಟು ಜನರನ್ನು ಇವತ್ತು ಪುಣೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ ಮತ್ತು ಅವರನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದು ಈ ಎಕ್ಸಾಮಿನೇಷನ್ ಒಂದಕ್ಕಿಂತ ಹೆಚ್ಚು ಸೆಂಟರ್ಗಳಲ್ಲಿ ಈ ರೀತಿ ಪರೀಕ್ಷೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳುವಂಥದ್ದು ಮನದಟ್ಟಾಗಿದೆ ಈಗಾಗಲೇ. ಉದಾಹರಣೆಗೆ ಬೆಂಗಳೂರು ಸೆಂಟರ್ಗಳಲ್ಲಿ ಕೂಡ ಆಗಿದೆ ಅಂತ. ಇದರ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ಸರ್ಕಾರ ಇಡೀ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ನೋವಿನ ಸಂಗತಿ, ಅವರಿಗೆ ಇನ್ನೊಮ್ಮೆ ಎಕ್ಸಾಮಿನೇಷನ್ ಅದೇ ತರ ಆ ಮನಸ್ಥಿತಿಯಲ್ಲಿ ಅದೇ ತರ ಎಕ್ಸಾಮ್ ಬರೆಯೋದು ಕಷ್ಟ ಇದೆ, ನಿಮಗೆ ಗೊತ್ತು. ಒಂದ್ಸತಿ ಅಲ್ಲ, ಇನ್ನೊಂದು ನಾನು ಹೇಳ್ತೀನಿ, ಇವರ ಅವ್ಯವಹಾರದಿಂದ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಈಗ ಅವರು ಹೋದರೆ ಇವರಿಗೆ ಯಾರು ಇವಾಗ ಸೆಲೆಕ್ಟ್ ಆಗಲಿಲ್ಲ ಅದರಲ್ಲೂ ಅರ್ಹರಿದ್ದಾರೆ, ಅವರಿಗೂ ಒಂದು ಅವಕಾಶ ಆಗುತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಿ ಮುಂದುವರಿಲಿಕ್ಕಾಗೋದಿಲ್ಲ. ಅನೇಕ ಪರೀಕ್ಷೆಗಳಲ್ಲಿ ಈ ರೀತಿ ಆಗ್ತಾ ಇದೆ, ಇದು ನೋವಿನ ಸಂಖ್ಯೆ. ಹಾಗಾಗಿ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಇನ್ನಷ್ಟು ಕಠಿಣ ಕಾಯ್ದೆಗಳನ್ನು ಕೂಡ ತರಬೇಕಾಗ್ತದೆ. ಹಿನ್ನೆಲೆ ಈ ಪರೀಕ್ಷೆಯಲ್ಲಿ ಯಾರು ಈ ರೀತಿ ಅವ್ಯವಹಾರ ಮಾಡ್ತಾ ಇದ್ದಾರೆ, ಯಾರು ಕಷ್ಟಪಟ್ಟು ವ್ಯಾಸಂಗ ಮಾಡಿ ಪರೀಕ್ಷೆಗೆ ಕೂರಲಿಕ್ಕೆ ತನ್ನೆಲ್ಲ ಶ್ರಮವನ್ನು ಪಡ್ತಾ ಇದ್ದಾರೆ, ಅವರು ಹಿಂದುಳಿತಾರೆ. ಯಾರೋ ಹಣ ಕೊಟ್ಟವನು ಈ ರೀತಿ ಅವ್ಯವಹಾರದಲ್ಲಿ ಭಾಗಿಯಾಗಿ ಸೆಲೆಕ್ಟ್ ಆಗ್ತಾನೆ, ಉಳಿದಿರ್ತಕ್ಕಂಥವ್ರು ಅಸಹಾಯಕರಾಗಿ ನೋಡ್ತಾ ಇರ್ತಾರೆ. ಇದು ಈ ಸ್ಥಿತಿ ಹೋಗಬೇಕು. ಕಠಿಣವಾದಂಥ ನಿಯಮಾವಳಿಗಳನ್ನು, ಕಾಯ್ದೆಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆಯಲ್ಲಿದೆ. ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಯಾರನ್ನೂ ಬಿಡೋದಿಲ್ಲ ಸರ್, ಯಾರನ್ನೂ ಬಿಡೋದಿಲ್ಲ. ಅಧಿಕಾರಿಗಳಿರಲಿ, ರಾಜಕಾರಣಿಗಳಿರಲಿ, ಉದ್ಯಮಿಗಳಿರಲಿ, ಎಷ್ಟು ಪ್ರಭಾವಿಗಳಿರಲಿ, ಇದನ್ನು ತಂದು ಎಡೆಮುರಿ ಕಟ್ತೀವಿ, ಸಮಾಜದ ಎದುರುಗಡೆ ಅವ್ರ ಮುಖವಾಡ ಕಟ್ತೀವಿ. ಸರ್, CID ಪೊಲೀಸರಿಗೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಅವ್ರಿಗಿಂತ ಮೇಲಧಿಕಾರಿಗಳು ಅವ್ರಿಗೆ ಆಗುತ್ತೆ, ಅದು ಯೋಚನೆ ಮಾಡಿ. ಖಂಡಿತ ಆಗ್ತದೆ, ಖಂಡಿತ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ. ನೋಡಿ, ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದೇವೆ ನಾವು. ಯಾರು ಕೂಡ DG ನನ್ನ ಜೊತೆಗೆ ಇದ್ದಾರೆ, ಯಾರೂ ಅದರಲ್ಲಿ ಮುಗಿ ತೋರಿಸೋದಿಲ್ಲ, ನೀನು ಹಾಗೆ ಮಾಡು, ಹೀಗೆ ಮಾಡು.
ಅವ್ರನ್ನ ಬಿಡು ಇವ್ರು ನೀಡಿ ಇಂಥದ್ದನ್ನ ನಮ್ಮ ಸರ್ಕಾರ ಹೇಳಲೇ ಇಲ್ಲ, ಹೇಳೋದು ಇಲ್ಲ. ಸರ್, ಈಗ ಪರೀಕ್ಷೆ ಪಾರದರ್ಶಕವಾಗಿ ನಡಿಬೇಕು. ಹಿಂದೆ ಕೂಡ PUC ಇಲ್ಲಿ SLC ಪೇಪರ್ಗಳು ಲೀಕ್ ಆಗ್ತಿದ್ದವು. ಈ ಲೀಕ್ ಆಗೋವಂಥದ್ದು ಅಥವಾ ಅದ್ರ ಹಿಂದೆ ಯಾರಿದ್ದಾರೆ ತಡದ ಮೇಲೆ ಈಗ ಅದು ಕೂಡ ಸ್ಟಾಪ್ ಆಗಿ, ಇಲಾಖೆ ಆಗಿರ್ಬೋದು, ಬೇರೆ ಯಾವುದೇ ಇಲಾಖೆ ಆಗಿರ್ಬೋದು, ಪರೀಕ್ಷೆ ಪಾರದರ್ಶಕವಾಗಿ ನಡೆಯೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಿ? ಸರ್, ಕ್ರಮ ಮಾಡ್ತೀವಿ. ಹಿರಿಯ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ UPSC ಎಕ್ಸಾಮ್ಗಳಿದ್ದಾವೆ, ಅವೆಲ್ಲ ಮಾಹಿತಿಗಳನ್ನು ತರಿಸಿ ಪಾರದರ್ಶಕವಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ. ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳು ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು. ಯಾವುದೇ ದೃಷ್ಟಿಯಿಂದ ಆತ್ಮವಿಶ್ವಾಸದಿಂದ ಬರುವಂಥ ಅಪರ್ಚುನಿಟಿಯನ್ನು ಉಪಯೋಗಿಸಬೇಕು. ಖಂಡಿತವಾಗೂ ಬೇರೆ ಬೇರೆ ಇಂಥ ವಿದ್ರೋಹಿ ಶಕ್ತಿಗಳಿಗೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಎಕ್ಸಾಮಿನೇಷನ್ ನಿಮ್ಮ ಶ್ರಮಕ್ಕೆ ಸರಿಯಾದಂಥ ಪ್ರತಿಫಲ ದೊರಕುತ್ತೆ. ವಿಶ್ವಾಸದಿಂದ ತಾವು ಎಕ್ಸಾಮಿನೇಷನ್ ಬರೀಬೇಕು ಅಂತ ನಾನು ನಿಮ್ಮ ಇಲಾಖೆ ಏನಾರ ಮಾಡ್ತಾರೆ ಸರ್? ಅದಕ್ಕೆ ರಿಯಾಕ್ಟ್ ಮಾಡಿದ್ದೇನೆ. ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಸೀನಿಯರ್ ಒಬ್ಬ ಶಾಸಕನಾಗಿರ್ತಕ್ಕಂಥ ಜಮೀರ್ ಅವರು ಈ ರೀತಿ ಉದಾರವಾಗಿ ಅಪರಾಧಿಗಳಿಗೆ ಈ ರೀತಿ ಕುಮ್ಮಕ್ಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಬೇಕಾದಂಥ ಒಬ್ಬ ಶಾಸಕ ಇವತ್ತು ಅಂಥ ಕೆಲಸ ಮಾಡಿದಂಥವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ, ಅವ್ರ ಭಾಗದ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ. ಇದರಿಂದ ತಪ್ಪು ಸಂದೇಶ ಸರ್ಕಾರ ಜನಸಾಮಾನ್ಯರಲ್ಲಿ ಹೋಗುವಂಥ ಕೆಲಸ ಆಗ್ತದೆ. ನಾವು ಈ ರೀತಿ ಮಾಡೋದೇ ಒಳ್ಳೆಯದೇನೋ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿಬಿಟ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದಕ್ಕಾಗಿ ಸಮಾಜ ವಿದ್ರೋಹಿ ಶಕ್ತಿಗಳು ಯಾರಿದ್ದಾರೆ ಮತ್ತು ಈ ಘಟನಾವಳಿಗಳಲ್ಲಿ ಇರುವಂಥವರು ಬೇರೆ ಬೇರೆ ಮತಾಂಧ ಶಕ್ತಿಗಳು ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ಗಳಲ್ಲಿ ಇರುವಂಥವ್ರು ಇದ್ದಾರೆ. ಈ ರೀತಿ ಶಾಸಕರೇ ಹೋಗಿ ಪ್ರೋತ್ಸಾಹ ಕೊಟ್ಟರೆ ಅದರ ಸಂದೇಶ ಬೇರೆ ಹೋಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಯೋಚನೆ